ವಿದ್ಯಾರ್ಥಿಗಳೇ, ನಾವು ಪ್ರಸ್ಥಫಲ ಮತ್ತು ಘನಫಲ ಇದರಲ್ಲಿ ಉದಾಹರಣೆ ಸಂಗ್ರಹ 9.1ರಲ್ಲಿ 5ನೇ ಲೆಕ್ಕ. ಇಷ್ಟಿಕಾಚಿತಿಯ ಘನಫಲ ಕೊಟ್ಟಿದ್ದಾರೆ 34.50 ಘನ ಮೀಟರ್, ಅಗಲ 1.5 ಮೀಟರ್, ಎತ್ತರ 1.15 ಮೀಟರ್, ಉದ್ದ ಸಮ ಎಷ್ಟು? ಇಷ್ಟಿಕಾಚಿತಿಯ ಘನಫಲದ ಸೂತ್ರ ಏನು? L ಗುಣಿಸು B ಗುಣಿಸು H ಅಲ್ವಾ. ಈಗ ಇಷ್ಟಿಕಾಚಿತಿಯ ಘನಫಲ ಕೊಟ್ಟಿದ್ದಾರೆ, ಅದರ ಬೆಲೆಯನ್ನು ಅಳವಡಿಸಬೇಕು. ಆಮೇಲೆ ಅಗಲ ಮತ್ತು ಎತ್ತರ ಕೊಟ್ಟಿದ್ದಾರೆ, ಅದರ ಬೆಲೆಯನ್ನು ಅಳವಡಿಸಿದ್ದೀನಿ. ಆಮೇಲೆ ಇಲ್ಲಿ ನಾನು 100ರಿಂದ ಗುಣಿಸಿ ಮತ್ತು ಯಾಕೆ ಭಾಗಿಸಿದ್ದೀನಿ ಅಂದರೆ, ಇಲ್ಲಿ ದಶಾಂಶ ಎಷ್ಟು ಸ್ಥಾನದ ನಂತರ ಇದೆ? 2 ಸ್ಥಾನದ ನಂತರ ದಶಾಂಶ ಇದೆ. ಹಾಗಾಗಿ ಎಷ್ಟು ಸ್ಥಾನದ ನಂತರ ದಶಾಂಶ ಇದೆ? 100. ಈಗ 2 ಸ್ಥಾನದ ನಂತರ ದಶಾಂಶ ಇದ್ದರೆ 100ರಿಂದ ಗುಣಿಸಿ 100ರಿಂದ ಭಾಗಿಸಬೇಕು. 1 ಸ್ಥಾನದ ನಂತರ ದಶಾಂಶ ಇದ್ದರೆ 10ರಿಂದ ಗುಣಿಸಿ 10ರಿಂದ ಭಾಗಿಸಬೇಕು. ಹಾಗೆ ಅದೇ ಸಂಖ್ಯೆಯಿಂದ ಗುಣಿಸಿ ಅದೇ ಸಂಖ್ಯೆಯಿಂದ ಭಾಗಿಸಿದರೆ ಅದರ ಬೆಲೆಯಲ್ಲಿ ಏನು ವ್ಯತ್ಯಾಸ ಆಗುವುದಿಲ್ಲ. ಹಾಗಾಗಿ ನಾನು ಆ ರೀತಿ ಮಾಡಿದ್ದೀನಿ. ದಶಾಂಶವನ್ನು ಇದು ಮಾಡೋದಕ್ಕೋಸ್ಕರ, ಕ್ಯಾನ್ಸಲ್ ಮಾಡೋದಕ್ಕೋಸ್ಕರ ಈಗ ದಶಾಂಶವನ್ನು ಕ್ಯಾನ್ಸಲ್ ಮಾಡಿದ್ದೀನಿ. ಈಗ ಇದು ಇಲ್ಲಿ 100ರಿಂದ ಗುಣಿಸಿದಾಗ ಇದು 3450 ಆಯಿತು. ಇಲ್ಲಿ ಭಾಗಿಸಿ 100 ಹಾಗೆಯೇ ಇದೆ. ಇಲ್ಲಿ ಸಹ 10ರಿಂದ ಗುಣಿಸಿದಾಗ ಇದು 15 ಆಯಿತು. ಇದು 1.15ಕ್ಕೆ 100ರಿಂದ ಗುಣಿಸಿದಾಗ 115 ಆಯಿತು. ಇಲ್ಲಿ ಸಹ ನಾನು 10ರಿಂದ ಗುಣಿಸಿ 10ರಿಂದ ಭಾಗಿಸು, 100ರಿಂದ ಗುಣಿಸಿ 100ರಿಂದ ಭಾಗಿಸು. ಇದು ಸಂಕ್ಷಿಪ್ತ ರೂಪ. ಈಗ ಇಲ್ಲಿ 0 ಏನಾಯಿತು? ಕ್ಯಾನ್ಸಲ್ ಆಯ್ತು. ಆಯಿತಾ? ಈಗ ಇದರಲ್ಲಿ ಸಹ 5 2ಲಿ 5 3ಲಿ ಆಯಿತಾ. ಈಗ ಇಷ್ಟನ್ನು ನಾನು ಇಲ್ಲಿ ಮತ್ತೆ ಪುನಃ ಏನು ಮಾಡಿದೆ? ಇಲ್ಲಿ 0 ಈ 0 ಕ್ಯಾನ್ಸಲ್ ಆಯಿತು. ಇಲ್ಲಿ ಮತ್ತೆ 115 1ಲಿ ಮತ್ತು ಎಷ್ಟು? 115 3ಲಿ. ಇಲ್ಲಿ ಸಹ 3 ಇತ್ತು. ಈಗ 3 1ಲಿ ಗೊತ್ತಾಯ್ತಲ್ಲ. ಈಗ ಇದರಲ್ಲಿ 115 1ಲಿ, 115 3ಲಿ. ಆಮೇಲೆ ಇಲ್ಲಿ 3 ಇತ್ತಲ್ಲ, ಈ 3 ಇಲ್ಲಿ, ಈ 3 ಇಲ್ಲಿ ಕ್ಯಾನ್ಸಲ್ ಆಯ್ತು. ಆಯ್ತಾ? ಈಗ ಇಲ್ಲಿ 2 ಗುಣಿಸು 10 ಅಂದರೆ ಇಷ್ಟಿಕಾಚಿತಿಯ ಎಷ್ಟು ಉದ್ದ ಸಮ. ಆದ್ದರಿಂದ ಇಲ್ಲಿ ಬರೆಯುವ ಇಷ್ಟಿಕಾಚಿತಿಯ ಉದ್ದ ಸಮ ಇಷ್ಟಿಕಾಚಿತಿಯ ಉದ್ದ ಸಮ, ಉದ್ದ ಅಂದರೆ L ಸಮ 20 ಮೀಟರ್. 20 ಮೀಟರ್ ಉದ್ದ L ಸಮ 20 ಮೀಟರ್. 20 ಮೀಟರ್. ಈಗ 6ನೇ ಲೆಕ್ಕದ ಬಗ್ಗೆ ತಿಳ್ಕೊಳ್ಳುವ ವಿದ್ಯಾರ್ಥಿಗಳೇ. 6ನೇ ಲೆಕ್ಕದ ಬಗ್ಗೆ ಇದನ್ನು ನಾನು ವಿವರಿಸ್ತೇನೆ. ಈಗ 6ನೇ ಲೆಕ್ಕದಲ್ಲಿ ಎಂತ ಹೇಳಿದೆ? 7.5 ಸೆಂಟಿಮೀಟರ್ ಅಂಚು ಇರುವ ಘನದ ಘನಫಲ ಎಷ್ಟು? 7.7 ಸೆಂಟಿಮೀಟರ್ ಅಂಚು ಇರುವ 7.7 ಸೆಂಟಿಮೀಟರ್ ಅಂಚಂದ್ರೆ ಅದು ಉದ್ದ ಆಯ್ತಾ. 7.5 ಸೆಂಟಿಮೀಟರ್ ಅಂಚು ಅಂದರೆ ಅದ್ರೇನು? L ಆಯ್ತಾ, ಉದ್ದ, ಅದರದ್ದು ಉದ್ದ. ಈಗ ಘನದ ಘನಫಲ ಎಷ್ಟು? ಘನದ ಘನಫಲ ಅಂದರೆ ಅದರ ಸೂತ್ರ ಏನು? L ಘನ ಅಲ್ವಾ. ಈಗ ಘನದ ಘನಫಲ ಸಮ 7.5ರ ಘನ ಅಲ್ವಾ. ಘನದ ಘನಫಲವನ್ನು ನಾವು ಕಂಡುಹಿಡಬೇಕು. ಅಂಚನ್ನು ಕೊಟ್ಟಿದ್ದಾರೆ. ಈಗ ನಾವು ಇದನ್ನು 7.5 ಗುಣಿಸು 7.5 ಗುಣಿಸು 7.5ರ ಘನ. ನಾನು ನಿಮಗೆ ಇವತ್ತು ಹೇಳಿದಾಗ ಈಗ ಬಿಡಿ ಸ್ಥಾನದಲ್ಲಿ 5 ಇದ್ದರೆ ಏನು ಮಾಡ್ಬೇಕಂತ ಹೇಳಿದ್ದೀನಿ? 7 ಗುಣಿಸು 6 ಮತ್ತು 5 ಗುಣಿಸು 5 ಈಗ ಮಾಡಲಿಕ್ಕೆ ಹೇಳಿದ್ದೀನಿ ಅಲ್ವಾ. 7 ಗುಣಿಸು 8 7 ಗುಣಿಸು 6 ಅಲ್ಲ, ಅದರ ನೆಕ್ಸ್ಟ್ ಸಂಖ್ಯೆ ಬರೀಬೇಕು. 7 ಗುಣಿಸು 8 ಆಮೇಲೆ
5 ಗುಣಿಸು 5, 7 ಎಂಟ್ಲಿ ಎಷ್ಟು 56, 56 5 5 25, ಅಂದರೆ 7.5 ವರ್ಗ ಸಮ ಎಷ್ಟಾಯಿತು? ಇದಕ್ಕೆ ದಶಾಂಶ ಹಾಕಿದರೆ ಈಗ ಎಷ್ಟು? 56.25, 56.25. ಈಗ 56.25ಕ್ಕೆ 7.5ರಿಂದ ಗುಣಿಸಬೇಕು. ಇದನ್ನು ನಾವೀಗ ಹೀಗೆ ಗುಣಿಸುವ. 56.25 ಗುಣಿಸು 7.5. 5 5 25, 5 2 10, 5 2 10 12, 2. ಈಗ 5 6 30, 30 1 31, 31 31, 5 5 25, 25 3 28. ದಶಾಂಶವನ್ನು ಕಡೆ ಹಾಕುವ. ಮೊದಲು 7ರಿಂದ ಗುಣಿಸುವ. 7 5 35, 7 2 10, 10 3 13, 7 6 42, 42 1 43, 7 5 35, 7 5 35, 5 7 4 8 3 11, 5 2 7 1 8, 8 ಇಲ್ಲಿ ತಪ್ಪಿ ಹೋಗಿದೆ. 7 56, 7 49, 5 5 25. ಇಲ್ಲಿ ಎಲ್ಲೋ ಗುಣಿಸಿದ್ದು ತಪ್ಪಿದೆ. ಇಲ್ಲಿ 5 5 25, 5 2 10 12, 5 6 30, 31 31, 5 5 25, 3 28. ಈಗ 7 5 35, 7 2 14, 7 5 32, 7 2 14 3 17. ಇಲ್ಲಿ 17, 14 3 17, 17. ಈಗ ಒಂದು ಉಳಿದಿದೆ. ಈಗ 7 6 42, 42 1, 42 1 ಎಷ್ಟು 43, 42 1 43, 7 5 35, 35 4, 35 4 ಎಷ್ಟು 39. ಈಗ ಇದನ್ನು ಕೂಡಿಸುವ. 5 7 8, 7 ಕೂಡಿಸಿ 1 8, 8 3 11, 9 3 12, 3 1 4. ಇಲ್ಲಿ ಒಂದಿದೆ, ಇಲ್ಲಿ ಸಹ 3 1 4. ಈಗ ದಶಾಂಶ ಸ್ಥಾನ ಎಷ್ಟಿದೆ? ಇಲ್ಲಿ 1 ಸ್ಥಾನ, ಇಲ್ಲಿ 2 ಸ್ಥಾನ, 3 ಸ್ಥಾನದ ನಂತರ ದಶಾಂಶ. ಈಗ 420.875 ಏನು ಇದು ಸೆಂಟಿಮೀಟರ್ ಘನ. ಇದು ಘನಫಲ ಇದೆ, ಹಾಗಾಗಿ 421.875 ಸೆಂಟಿಮೀಟರ್ ಘನ. ನೆಕ್ಸ್ಟ್ ಲೆಕ್ಕ. ಒಂದು ವೃತ್ತಚಿತಿಯ ತಳದ ತ್ರಿಜ್ಯ. ನೆಕ್ಸ್ಟ್ ಲೆಕ್ಕಕ್ಕೆ ಹೋಗುವ. ನೆಕ್ಸ್ಟ್ ಲೆಕ್ಕದಲ್ಲಿ ಒಂದು ವೃತ್ತಚಿತಿಯ ತಳದ ತ್ರಿಜ್ಯ
ತಳದ ತ್ರಿಜ್ಯ 20 ಸೆಂಟಿಮೀಟರ್. ಈಗ 7ನೇ ಲೆಕ್ಕ ಈಗ 7ನೇ ಲೆಕ್ಕ ನಿಮಗೆ ಹೋಮ್ವರ್ಕ್ ಕೊಡ್ತೀನಿ ಅದನ್ನು, ಆಯಿತಾ? 7ನೇ ಲೆಕ್ಕ ನಿಮಗೆ ಹೋಮ್ವರ್ಕ್ ಇದೆ. ಈಗ 8ನೇ ಲೆಕ್ಕವನ್ನು ಮಾಡ್ತೀನಿ. 8ನೇ ಲೆಕ್ಕ 8ನೇ ಲೆಕ್ಕದಲ್ಲಿ ಒಂದು ವೃತ್ತಚಿತಿಯ ವಕ್ರ ಪೃಷ್ಠಫಲ 7 ಮತ್ತು 8ನೇದು ನಾನು ಇನ್ನೂ ನಿಮಗೆ ವೃತ್ತಚಿತಿಯ ಬಗ್ಗೆ ವಿವರಿಸಲಿಲ್ಲ. ಇದನ್ನು ನಾಳೆಯ ತರಗತಿಯಲ್ಲಿ ವೃತ್ತಚಿತಿ ತಂದು ವಿವರಿಸ್ತೀನಿ. ಈಗ ಇದನ್ನು ಮಾಡ್ತೀನಿ. 7ನೇ ಲೆಕ್ಕದಲ್ಲಿ ಸಹ ಇದನ್ನೇ ಮಾಡ್ತೀನಿ. 7ನೇ ಲೆಕ್ಕ ಸಹ ವೃತ್ತಚಿತಿಯದಿದೆ. ಹಾಗಾಗಿ ಒಂದು ವೃತ್ತಚಿತಿಯ ತಳದ ತ್ರಿಜ್ಯ, ಒಂದು ವೃತ್ತಚಿತಿಯ ಇದು ಮಾಡ್ತಾ ಇದ್ದೀನಿ. 7ನೇ ಲೆಕ್ಕ ಹೋಮ್ವರ್ಕ್ ಎಲ್ಲ ನಾನು ನಿಮಗೆ ಕ್ಲಾಸ್ನಲ್ಲಿ ಇದರ ಬಗ್ಗೆ ವಿವರಿಸ್ತೀನಿ. ವೃತ್ತಚಿತಿಯ ತಳದ ತ್ರಿಜ್ಯ r ಸಮ 20 ಸೆಂಟಿಮೀಟರ್. ಎತ್ತರ h ಸಮ 13 ಸೆಂಟಿಮೀಟರ್ ಇದ್ದರೆ ವೃತ್ತಚಿತಿಯ ವಕ್ರ ಪೃಷ್ಠಫಲ ಹಾಗೂ ಒಟ್ಟು ಪೃಷ್ಠಫಲ ತೆಗೆಯಿರಿ. ಈಗ ವೃತ್ತಚಿತಿಯ ವಕ್ರ ಪೃಷ್ಠಫಲದ ಸೂತ್ರ 2πr/h. ಒಟ್ಟು ಪೃಷ್ಠಫಲದ ಸೂತ್ರ 2πr r+h. ವೃತ್ತಚಿತಿಯ ವಕ್ರ ಪೃಷ್ಠಫಲ ಸಮ 2πr/h. ಈಗ 2 ಗುಣಿಸು 3.14 ತಗೊಳ್ಳೋ ಪೈಯ ಬೆಲೆ. ಯಾಕಂದರೆ ಇಲ್ಲಿ 3.14 ಅಂತ ಕೊಟ್ಟಿದ್ದಾರೆ ಪೈಯ ಬೆಲೆ. ಹಾಗಾಗಿ r ಅಂದರೆ 20 ಮತ್ತು h ಅಂದರೆ 13. ಇದನ್ನು ಸಂಕ್ಷಿಪ್ತ ರೂಪಕ್ಕೆ ತರಬೇಕು. ಈಗ ಇದರಲ್ಲಿ ಇದು ಗುಣಿಸಿದರೆ 2 ಗುಣಿಸು 3.14 ಗುಣಿಸು 13, 2 26, 260 ಆಯಿತು. ಈಗ ಇದನ್ನು ನಾನು ಇದಕ್ಕೆ ಗುಣಿಸ್ತೀರಿ. 2 4 8, 2 1 2, 2 3 6, 6.28 ಗುಣಿಸು 260. ಈಗ ಇದನ್ನು ಇಲ್ಲಿ 6.28 ಗುಣಿಸು 260 ಈಗ 0ನ್ನು ಇಲ್ಲಿ ಹೀಗೆ ಇಟ್ಕೊಳ್ಳುವ. ಈಗ ಇವೆರಡರಲ್ಲಿ ಸಂಕ್ಷಿಪ್ತ ರೂಪಕ್ಕೆ ತರಬೇಕು. 26ರಿಂದ ಗುಣಿಸ್ಬೋದು ಅಥವಾ ಇದರಿಂದ ಸಹ ಗುಣಿಸ್ಬೋದು. ನಾನು ಇದನ್ನು ಈಗ ಇಲ್ಲಿ 6ರಿಂದ ಇದು ಮಾಡ್ತೀನಿ. 6 8 ಎಷ್ಟು 48, 6 8 48, 6 2 12, 12 4 16, 6 6 36, 36 1 37. ನಾನು ಇಲ್ಲಿಂದ ಇದು ಮಾಡ್ತೀನಿ. ಯಾಕಂದರೆ 0ನ್ನು ಹಾಗೆ ಇಟ್ಟಿದ್ದೀನಿ. 0ನ್ನು ಕಡೆಗೆ ನಾವು ಈಗ ಕೂಡಿಸುವಾಗ ಅದನ್ನು ಇದು ಮಾಡೋದು, ಆಯಿತಾ? ಈಗ 2ರಿಂದ ಗುಣಿಸಬೇಕು. 2 8 16, 2 8 ಇದು ಮಾಡಬೇಕು. 2 8 16 ಈಗ 2 2 4 1 5, ಆಮೇಲೆ 2 6 12, 2 6 12. ಈಗ ಇದನ್ನು ಇದು 0 ಆಯಿತಾ? ಇದರಲ್ಲಿ ಎಷ್ಟಿದೆ? ಇದು 8, 6 6 12, 7 5 12 1 13, ಆಮೇಲೆ ಇಲ್ಲಿ ಸಹ 1 3 4 2 6 ಮತ್ತು 1. ಈಗ ದಶಾಂಶವನ್ನು ಹಾಕಬೇಕು. 2 ಸ್ಥಾನದ ನಂತರ ದಶಾಂಶ ಇದೆ. 1632.80. ವಕ್ರ ಪೃಷ್ಠಫಲವನ್ನು
ನಾವು ಚೌರಸ ಸೆಂಟಿಮೀಟ್ರಲ್ಲಿ ಅದನ್ನು ಅದರ ಮೂಲಮಾನ ಇದೆ. ಹಾಗಾಗಿ 1 6 3 2 8 0 ಚೌರಸ ಸೆಂಟಿಮೀಟರ್, ಚೌರಸ ಸೆಂಟಿಮೀಟರ್. ಈಗ ಇದರಲ್ಲಿ 8ನೇ ಲೆಕ್ಕ. ವೃತ್ತಚಿತಿಯ ವಕ್ರಪೃಷ್ಠಫಲ. ವೃತ್ತಚಿತಿಯ ವಕ್ರಪೃಷ್ಠಫಲ ಸಮ 1980 ಸೆಂಟಿಮೀಟರ್ ವರ್ಗ. ಇದು ತಳದ ತ್ರಿಜ್ಯ r ಸಮ, ತಳದ ತ್ರಿಜ್ಯ r ಸಮ 15 ಸೆಂಟಿಮೀಟರ್. ವೃತ್ತಚಿತಿಯ ಎತ್ತರ ಎಷ್ಟು? ಇದರಲ್ಲಿ ಸೂತ್ರ ಅದೇ ಉಪಯೋಗಿಸುವುದು, ಕೇವಲ ನಾವು ಎತ್ತರ h ಅನ್ನು ಕಂಡುಹಿಡಿಬೇಕು ಆಯ್ತಾ. ವೃತ್ತಚಿತಿಯ ಎತ್ತರ h ಸಮ ಎಷ್ಟು? ವೃತ್ತಚಿತಿಯ ಎತ್ತರ h ಸಮ ಎಷ್ಟು? ಈಗ ವೃತ್ತಚಿತಿಯ ವಕ್ರಪೃಷ್ಠಫಲ ಸಮ ವೃತ್ತಚಿತಿಯ ವಕ್ರಪೃಷ್ಠಫಲ ಸಮ 2 ಪೈ ಆರ್ ಎಚ್. ಈಗ 2 ಗುಣಿಸು ಪೈ ಅಂದರೆ ಪೈಯ ಬೆಲೆ ಎಷ್ಟು? 22/7. ಇಲ್ಲೇನು ತಗೊಳ್ಳಿಕ್ಕೆ ಹೇಳಿದಾಳೆ 7ನೇ 22. ಹಾಗಾಗಿ r ಸಮ ಎಷ್ಟು? 15. h ಅನ್ನು ಕಂಡುಹಿಡಿಬೇಕು. ವಕ್ರಪೃಷ್ಠಫಲವನ್ನು ಕೊಟ್ಟಿದ್ದಾರೆ 1980. ಹಾಗಾಗಿ ನಮಗೆ ಇಲ್ಲಿ h ದ ಬೆಲೆಯನ್ನು ಕಂಡುಹಿಡಿಬೇಕು. h ದ ಬೆಲೆಯನ್ನು ಈಗ ನಮಗೆ ಬೆಲೆ ಕಂಡುಹಿಡಿಬೇಕಲ್ಲ. h ಯಾವುದೆಲ್ಲ ಸಂಖ್ಯೆಗೆ ಗುಣಿಸ್ಕೊಂಡಿದೆ ನೋಡಿ. 2 ಗುಣಿಸು 22 ಗುಣಿಸು 15 ಗುಣಿಸು h. ಇದೆಲ್ಲ ಈಗ ಎಲ್ಲಿ ಬರ್ತದೆ? ಛೇದದಲ್ಲಿ ಬರ್ತದೆ. ಇವೆರಡು ಎಲ್ಲಿ ಬರ್ತದೆ? ಅಂಶದಲ್ಲಿ. ಹಾಗಾಗಿ h ಸಮ ವೃತ್ತಚಿತಿಯ ಎತ್ತರ h ಸಮ ವೃತ್ತಚಿತಿಯ ಎತ್ತರ h ಸಮ 1980 ಗುಣಿಸು 7 ಭಾಗಿಸು 2 ಗುಣಿಸು 22 ಗುಣಿಸು 15. 2 ಗುಣಿಸು 22 ಗುಣಿಸು 15. ಈಗ ಇದರಲ್ಲಿ ಇದನ್ನೀಗ ನಾವು ಕ್ಯಾನ್ಸಲ್ ಮಾಡಬೇಕು. 1980 ಗುಣಿಸು 7 ಭಾಗಿಸು ಎಷ್ಟು? ಈಗ ನಾವು ಇದರಲ್ಲಿ 2 ಒಂದ್ಲಿ ಮಗ್ಗಿಯಲ್ಲಿ ಕ್ಯಾನ್ಸಲ್ ಮಾಡುವ ಮೊದಲು ಆಯಿತಾ. 2 9 18 1 ಉಳಿತು, ಮತ್ತು 2 9 18, ಮತ್ತು ಇಲ್ಲಿ 995. ಈಗ 990ನ್ನು 15ರಲ್ಲಿ ಕ್ಯಾನ್ಸಲ್ ಮಾಡುವ ಆಯಿತಾ. 15 6ಲಿ 90, ಮತ್ತು ಪುನಃ ಇಲ್ಲಿ 9 ಉಳಿದಿದೆ. 15 6ಲಿ 90. ಈಗ 22 1ಲಿ 22 3ಲಿ. ಈಗ ಇದರಲ್ಲಿ 3 ಗುಣಿಸು 7 ಅಂದರೆ ಎಷ್ಟು? 21 ಏನು ಇದು? ಸೆಂಟಿಮೀಟರ್. ಆದ್ದರಿಂದ ಇಲ್ಲಿ ಬೇರೆ. ಆದ್ದರಿಂದ ವೃತ್ತಚಿತಿಯ ಎತ್ತರ ಸಮ ಎತ್ತರ ಸಮ 21. ಎತ್ತರ h ಸಮ ಅಂತ ಬರೀರಿ. ಎತ್ತರ h ಸಮ 21 ಸೆಂಟಿಮೀಟರ್. ಈಗ ನಾವು 9.1 ಉದಾಹರಣೆ ಸಂಗ್ರಹ ಇಲ್ಲಿಗೆ
ಇದು ಇದಾಗಿದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ನೋಟ್ಸಿನಲ್ಲಿ